ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಅಣ್ಣನ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಂಗಳೂರಿನಲ್ಲಿ ನಿನ್ನೆ ತನ್ನ ಭಾವಿ ಪತ್ನಿಯನ್ನ ಡ್ರಾಪ್ ಮಾಡಿ ಮನೆಗೆ ಹಿಂತಿರುಗಬೇಕಾದ್ರೆ ಈ ಘಟನೆ ನಡೆದಿದೆ. 20 ದಿನಗಳ ಹಿಂದೆಯಷ್ಟೇ ಎಂಗೇಜ್ಮೆಂಟ್ ಆಗಿದ್ದ ಶಿವಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಶಿವಕುಮಾರ್ ಸವದಿಗೆ ಚೂರಿ ಇರಿತ, ದಾಳಿಗೆ ರಿಯಲ್ ಎಸ್ಟೇಟ್ ಕಾರಣನ, ಪ್ರೀತಿ ಕಾರಣಕ್ಕೆ ಹಲ್ಲೆ ನಡೀತಾ. ಈತ ಶಿವಕುಮಾರ್ ಸವದಿ ಮಾಜಿ ಸಚಿವ ಲಕ್ಷ್ಮಣ್ ಸವದಿಯವರ ಅಣ್ಣ ಕಾಶಪ್ಪ ಸವದಿರವರ ಪುತ್ರ. ನಿನ್ನೆ ರಾತ್ರಿ ಬೆಂಗಳೂರಿನ ಜೆಸಿ ನಗರದ ಬಳಿ ಶಿವಕುಮಾರ್ ಸವದಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಇದಕ್ಕೆ ಸ್ಪಷ್ಟ ಕಾರಣ ಏನು ಅಂತ ಗೊತ್ತಾಗಿಲ್ಲ. ಆದ್ರೆ ಈ ಶಿವಕುಮಾರ್ MBA ಮುಗಿಸಿ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದ. ಶಿವಕುಮಾರ್ ತಂದೆ ಕೂಡ ಅದೇ ಬಿಸ್ನೆಸ್ ಮಾಡ್ತಿದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಕಳೆದ 20 ದಿನಗಳ ಹಿಂದೆ ಲಕ್ಷ್ಮಿ ಎಂಬವರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ನಿನ್ನೆ ಭಾವಿ ಪತ್ನಿಯನ್ನ ಮೀಟ್ ಮಾಡಿ ಅವರು ತಂಗಿದ್ದ PGಗೆ ಡ್ರಾಪ್ ಮಾಡಿ ಬರ್ತಿದ್ದಾಗ ದುಷ್ಕರ್ಮಿಗಳ ತಂಡ ದಾಳಿ ನಡೆಸಿದೆ. ಕಾರಿನಲ್ಲಿ ಮನೆಗೆ ವಾಪಸ್ ಬರೋ ವೇಳೆ ಜೆಸಿ ನಗರದ ಬಳಿ ದುಷ್ಕರ್ಮಿಗಳಿದ್ದ ಕಾರು ಈತನಿಗೆ ಗೊತ್ತಿತ್ತು. ಹಾಗಾಗಿ ಶಿವಕುಮಾರ್ ಕಾರಿನಿಂದ ಇಳಿದಿದ್ದೇ ತಡ ಏಕಾಏಕಿ ದುಷ್ಕರ್ಮಿಗಳು ತಮ್ಮ ಬಳಿಯಿದ್ದ ಚಾಕುವಿನಿಂದ ತಿವಿದು ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಶಿವಕುಮಾರ್ನನ್ನ ಸ್ಥಳೀಯ ಮಹಾವೀರ್ ಜೈನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿವಕುಮಾರ್ ಮೇಲೆ ದಾಳಿ ನಡೆದಿರೋದು ಇದೇ ಮೊದಲೇನಲ್ಲ. ಕೆಲ ದಿನಗಳ ಹಿಂದೆ ಅಥಣಿ ಬಳಿ ಶಿವಕುಮಾರ್ ಮುಂಜಾನೆ ವಾಕಿಂಗ್ ಮಾಡುತ್ತಿದ್ದ ವೇಳೆ ದುಷ್ಕರ್ಮಿಗಳ ತಂಡವೊಂದು ದಾಳಿ ನಡೆಸಿತ್ತು. ಆದ್ರೆ ಅದೃಷ್ಟವಶಾತ್ ಶಿವಕುಮಾರ್ ಪಾರಾಗಿದ್ದ. ಆದ್ರೆ ಈ ಬಗ್ಗೆ ಯಾವುದೇ ದೂರು ಕೊಟ್ಟಿಲ್ಲ. ಸದ್ಯ ಈ ದಾಳಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಾರಣವಾಗಿರಬಹುದಾ, ಇಲ್ಲ ಹಳೆ ಪ್ರೇಮ ವೈಫಲ್ಯದಿಂದ ದಾಳಿ ನಡೆದಿರಬಹುದಾ ಎಂಬ ಅನುಮಾನಗಳು ಎದ್ದಿವೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಜೆಸಿ ನಗರ ಪೊಲೀಸರು 2 ವಿಶೇಷ ತಂಡವನ್ನ ರಚಿಸಿ ದುಷ್ಕರ್ಮಿಗಳ ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರವಿ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಅದೊಂದು ಪಕ್ಕಾ ಪ್ಲಾನ್ಡ್ ಮರ್ಡರ್. ಆರೋಪಿಗಳು ಸಾಕಷ್ಟು ವಿಚಾರ ಮಾಡಿಯೇ ಕೊಲೆ ಮಾಡಿದ್ರು. ಸುಳಿವು ಸಿಗದಂತೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ರು. ಆದರೆ ಪೊಲೀಸರ ಕೈಯಿಂದ ಬಚಾವಾಗೋಕೆ ಸಾಧ್ಯವಾಗಲೇ ಇಲ್ಲ. ಕೊನೆಗೂ ಕಂಬಿ ಹಿಂದೆ ಸೇರಿದ್ರು. ಕೊಲೆ ಮಾಡಿರೋದು ಯಾರು ಗೊತ್ತಾ? ನೀವೇ ನೋಡಿ. ಟಿಪ್ ಟಾಪ್ ಆಗಿ ಪೋಸ್ ಕೊಟ್ಟು ನಿಂತಿರೋ ಈ ಯುವಕ ಚೇತನ್. ಬಾಣಸ್ವಾಡಿ ಕಲ್ಯಾಣ ನಗರದ ಈತ ಫೆಬ್ರವರಿ 28ರಂದು ಮಾಲೂರಿನ ಅರಣ್ಯ ಪ್ರದೇಶದಲ್ಲಿ ಗುರುತು ಸಿಗದಂತೆ ಹೆಣವಾಗಿ ಹೋಗಿದ್ದ. ಚೇತನ್ ಕೊಲೆಗೈದ ಹಂತಕರನ್ನ ಪತ್ತೆ ಹಚ್ಚೋದು ಪೊಲೀಸರಿಗೆ ದೊಡ್ಡ ಸವಾಲೇ ಆಗಿತ್ತು. ಆದರೂ ಹೆಣ್ಣೂರು ಹಾಗೂ ಬಾಣಸ್ವಾಡಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 2 ಖತರ್ನಾಕ್ ಹಂತಕರನ್ನ ಬಂಧಿಸಿದ್ದಾರೆ. ಅವರು ಅಂಥಿಂತವರಲ್ಲ, ಡಾಕ್ಟರ್ ಮುನಿರಾಜು ಹಾಗೂ ಆತನ ತಮ್ಮ ಮುನಿಮೋಹನ್. ಇವರಿಗೆ ಮೃತನಿಗೆ ಯಾವುದೋ ಮತ್ತು ಬರುವಂಥ ಅರಿವಳಿಕೆ ಆಗುವಂಥ, ಅಂದರೆ ಎಚ್ಚೆತ್ತಪ್ಪುವಂಥ ಯಾವುದೋ ಒಂದು ಔಷಧಿಯನ್ನು ಕೊಟ್ಟಂಗೆ ಕಾಣಿಸ್ತದೆ. ನಂತರ ಅವನ್ನ ತೆಗೆದುಕೊಂಡು ಹೋಗಿ ಕೊಲೆ ಮಾಡಿ ಸಾಕ್ಷ್ಯಾಧಾರ ಮುಚ್ಚಾಕ ಉದ್ದೇಶದಿಂದ ಮುಖ ಕೂಡ ಗುರ್ತಾಗಿದ್ದ ಥರದಲ್ಲಿ ಮುಖವನ್ನು ಕಲ್ಲಿಂದ ಜಜ್ಜಿ ಸಾಯಿಸಿದ ನಂತರ ಅಲ್ಲಿ ಶವವನ್ನು ಬಿಸಾಡಿರ್ತಾರೆ. ಹಂತಕ ಮುನಿ ವೆಂಕಟರಾಜು ಮಾಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ. ಕೊಲೆಯಾದ ಚೇತನ್ ಕುಮಾರ್ ಹಾಗೂ ಆರೋಪಿಗಳ ಮಧ್ಯೆ ಚಳ್ಳಕೆರೆಯಲ್ಲಿದ್ದ ಜಮೀನು ವಿಷಯವಾಗಿ ತಕರಾರಿತ್ತು. ರಾಜಿ ಮಾಡಿಕೊಳ್ಳಲು ಅದೆಷ್ಟು ಬಾರಿ ಯತ್ನಿಸಿದ್ರೂ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಫೆಬ್ರವರಿ 27ರಂದು ರಾತ್ರಿ ಜಾನಕಿರಾಮ್ ಲೇಔಟ್ನ ಪೌಲ್ಸಿ ಶಾಲೆಗೆ ಚೇತನ್ನನ್ನ ಕರೆಸಿಕೊಂಡು ಕೊಲೆಗೈದಿದ್ದಾರೆ. ಡಾಕ್ಟರ್ ಮುನಿ ವೆಂಕಟರಾಜು ಅನ್ನೋರು ನಾವು ಬಂದಿರೋ ಮಾಹಿತಿ ಪ್ರಕಾರ ಕೋಲಾರದ ಮಾಲೂರಿನ ಬಳಿಯ ಮಾಲೂರಿನಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ತಾರೆ ಇವರು. ಹೀಗಾಗಿ ಅಲ್ಲಿ ಯಾವುದೇ ಶವದ ಹೊರತಲ್ಲಿ ಪೋಸ್ಟ್ ಮಾರ್ಟಮ್ ಉದ್ದೇಶಕ್ಕೆ ಅವ್ರ ಕಡೆಗೆ ಬರೋದ್ರಿಂದ ಮುಂದಿನ
ಸಾಕ್ಷಿಗಳನ್ನು ಇನ್ನೂ ನಾಶ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಇವರು ಅದೇ ಏರಿಯಾದಲ್ಲಿ ಶವ ಡಿಸ್ಪೋಸ್ ಆಗೋ ಹಾಗೆ ನೋಡ್ಕೊಂಡಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಶವವನ್ನ ಮಾಲೂರಿನ ನಿರ್ಜನ ಪ್ರದೇಶದಲ್ಲಿ ಬಿಸಾಕಿ ಹೋಗಿದ್ದು. ಅಲ್ಲದೆ ವೈದ್ಯನಾಗಿದ್ದ ಹಂತಕ ಮುನಿ ವೆಂಕಟರಾಜು ತಾನೇ ಮೃತದೇಹದ ಶವ ಪರೀಕ್ಷೆ ಮಾಡಿ ಸಾಕ್ಷ್ಯವನ್ನ ಮರೆಮಾಚೋ ಪ್ಲಾನ್ ರೂಪಿಸಿದ್ದ. ಆದ್ರೆ ಉಪ್ಪು ತಿಂದೋನು ನೀರು ಕುಡಿಯಲೇಬೇಕಲ್ವಾ? ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿ ಜೈಲಲ್ಲಿ ಮುದ್ದೆ ಮುರಿಯಲು ಹೊರಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯನ್ನ ತಾಲೂಕು ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಶಾಸಕ ಡಿ ಸುಧಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಧರ್ಮಪುರದಲ್ಲಿ ತಾಲೂಕಿಗೆ ಬೇಕಾದ ಎಲ್ಲ ಮೂಲಭೂತ ಸೌಲಭ್ಯಗಳಿದ್ದರೂ ಈ ಬಾರಿ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡುವಲ್ಲಿ ಸರ್ಕಾರ ಮಲತಾಯಿ ಧೋರಣೆ ಮಾಡಿದೆ. ಅಲ್ಲದೆ ರಾಜಕೀಯ ಕುತಂತ್ರದಿಂದ ತಾಲೂಕು ಘೋಷಣೆ ನೆನೆಗುದಿಗೆ ಬಿದ್ದಿದೆ ಅಂತ ಕಿಡಿಕಾರಿತು. ಹಿರಿಯೂರು ತಾಲೂಕಲ್ಲಿ ಭೌಗೋಳಿಕವಾಗಿ ಬಹಳ ದೊಡ್ಡ ತಾಲೂಕು ಮತ್ತು ಜೊತೆಯಲ್ಲಿ ಧರ್ಮಪುರ ಹೋಬಳಿಯ ಈ ಜನತೆ ಶತಮಾನಗಳಿಂದ ಒಂದು ಬೇಡಿಕೆ ಇಟ್ಟಿದ್ದಾರೆ, ಧರ್ಮಪುರ ತಾಲೂಕು ಆಗಬೇಕು ಅಂತ. ಇದ್ರ ಬಗ್ಗೆ ಹಿಂದಿನ 2-3 ವರದಿಗಳು ಪೂರಕವಾಗಿ ಇದ್ದು, ಅದರ ನಂತರ MB ಪ್ರಕಾಶ್ ವರದಿ ವ್ಯಕ್ತಿಗತವಾಗಿರೋದ್ರಿಂದ ಅದನ್ನು ತಿರಸ್ಕಾರ ಮಾಡಿ, ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಬಜೆಟ್ ಅಧಿವೇಶನದಲ್ಲಿ ಮತ್ತು ಇತರೆ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ದಾನೆ. ಹಿರಿಯೂರು ಸಹ ಭೌಗೋಳಿಕವಾಗಿ ದೊಡ್ಡ ತಾಲೂಕಿದೆ, ಇದನ್ನು ವಿಭಜನೆ ಮಾಡಿ ಧರ್ಮಪುರ ಘೋಷಣೆ ಮಾಡಿದಂತೆ ಅವರು ಸಹ ಪ್ರಾಮಾಣಿಕ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.